ಎಲ್ರಿಗೂ ನಮಸ್ಕಾರ. ಸಿನಿಮಾಗೆ ಬರುವಾಗ ನಮಗೆ ಒಂದು ಮೈಂಡ್ ಸೆಟ್ ಇರುತ್ತೆ, ಇದು ಕಮರ್ಷಿಯಲ್ ಸಿನಿಮಾ ಅಥವಾ ಇದೊಂದು ಒಂದು ನೇಟಿವಿಟಿ ಸಿನಿಮಾ, ಒಂದು ಕಾಂಟೆಂಟ್ ಸಿನಿಮಾ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ನನಗೆ ಈ ಸಿನಿಮಾ ನೋಡಿದಾಗ ಒಂದು 2 ಸಿನಿಮಾ ನೋಡಿರೋ ಎಕ್ಸ್ಪೀರಿಯನ್ಸ್ ಆಯಿತು. ಫಸ್ಟ್ ಆಫ್ ಎಲ್ಲ ಒಂದು ಬೆಂಗಳೂರು, ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ, ಇಂದ್ರಜಿತ್ ಸರ್ ಹೇಳ್ದಂಗೆ ಒಂದು ಮಾಸ್ ಎಲಿಮೆಂಟ್ ಇರೋ, ಮಾಸ್ ಹೀರೋ ಹಾಕೊಂಡು ಒಂದು ಕಮರ್ಷಿಯಲ್ ಸಾಂಗು, ಕಾಲೇಜ್ ಸೀಕ್ವೆನ್ಸು. ಸೆಕೆಂಡ್ ಹಾಫಿಗೆ ಬಂದರೆ ಪೃಥ್ವಿ ಅಂಬರ್ ಥರದ ಒಂದು ಪರ್ಫಾರ್ಮರ್ ಇಟ್ಕೊಂಡು ಅದ್ಭುತವಾದ ಪರ್ಫಾರ್ಮೆನ್ಸು, ಒಂದು ನೇಟಿವಿಟಿ, ಅದ್ಭುತವಾದ ಲೊಕೇಶನ್ಸು, ಅದ್ಭುತವಾದ ಕತೆ. ಸೊ ನನಗೆ ಒಂದೇ ಸಿನಿಮಾದಲ್ಲಿ 2 ಸಿನಿಮಾ ತೋರಿಸಿರೋ ಒಂದು ಎಕ್ಸ್ಪೀರಿಯನ್ಸು ಸಾಮಾನ್ಯವಾಗಿ ತುಂಬ ರೇರ್ ಕಾಂಬಿನೇಷನ್ ಇದೆ. ಅಂದರೆ ಕಾಂಟೆಂಟ್ ಲವರ್ಸ್ ಅಂತ ಇರ್ತಾರೆ, ಇನ್ನೊಂದು ಕಮರ್ಷಿಯಲ್ ಲವರ್ಸ್ ಅಂತ ಇರ್ತಾರೆ. ಬಹುಶಃ ಇದು ಎಲ್ಲ ಲವರ್ಸಿಗೂ ಇಷ್ಟ ಆಗುವಂಥ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್. ಎಸ್ಪೆಷಲಿ ನಮ್ಮ ಮುನೇಗೌಡರ ಬಗ್ಗೆ ಹೇಳಲೇಬೇಕು. ಅದ್ಭುತವಾದ ಒಂದು ಕಾಲೇಜ್ ಸೀಕ್ವೆನ್ಸ್ ಅಂದರೆ ಕನ್ನಡ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಬಟ್ ಇವ್ರು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕಾಲೇಜ್ ಸೀಕ್ವೆನ್ಸನ್ನ, ಕಾಲೇಜಲ್ಲಿರೋ ಸ್ಟೂಡೆಂಟ್ಸನ್ನ. ಮುನೇಗೌಡರ ಪ್ರೊಡಕ್ಷನ್ಗೆ ಒಂದು ಆನ್ಸರ್ ಸರ್. ಸೆಕೆಂಡ್ ಹಾಫಲ್ಲಿ ಕೂಡ ಲೊಕೇಶನ್ನು ತುಂಬ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂಥ ಸಿನಿಮಾ. ಆ್ಯಂಡ್ ಕಾಸ್ಟಿಂಗ್, ಪ್ರಮೋದ್ ಆಗಿರ್ಬೋದು, ಪೃಥ್ವಿ ಅಂಬರ್ ಆಗಿರ್ಬೋದು, ರೇಚಲ್ ಅಶ್ವತಿ ಅವರಾಗಿರ್ಬೋದು, ಅದ್ಭುತವಾದ ಕಾಸ್ಟಿಂಗು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಮೋದ್ ಅವರಂತೂ ಇಂದ್ರಜಿತ್ ಸರ್ ಹೇಳ್ದಂಗೆ ಅದ್ಭುತವಾದ ಮಾಸ್ ಹೀರೋ. ನನಗೆ ಇನ್ಫ್ಯಾಕ್ಟ್ ಅವ್ರ ಹೈಟ್ ಎಲ್ಲ ನೋಡ್ತಾ ಇದ್ರು ದರ್ಶನ್ ಸರ್, ಅವ್ರ ಫೈಟಿಂಗ್ ಎಲ್ಲ ನೋಡ್ತಾ ಇದ್ರು ದರ್ಶನ್ ಸರ್ ನೆನ್ಪಡ್ತಾ ಇದ್ರು. ಪೃಥ್ವಿ ಅಂಬರ್ ಬಗ್ಗೆ ಹೇಳಂಗೆ ಇಲ್ಲ, ಅದ್ಭುತವಾದ ಪರ್ಫಾರ್ಮರು. ಇದರಲ್ಲಂತೂ ನನಗೆ ಒಂಥರ ಮೋಟಿವೇಶನ್ ಸಿಕ್ತು. ಇನ್ನೂ ಏನಾದ್ರು ಹೊಸ ಒಂದಿಷ್ಟು ವರ್ಷ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಏನು ಮಾಡ್ಬೇಕು ನೆಕ್ಸ್ಟ್, ಏನು ಆಗಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಪೃಥ್ವಿ ಅಂಬರ್ ಪರ್ಫಾರ್ಮೆನ್ಸ್ ನೋಡ್ಬೋದು ಅನ್ಸಿದ್ದು ಒಂದು ಹುಮ್ಮಸ್ಸು, ಹೊಸ ಜೋಶ್ ಬಂತು. ಈ ಥರ ಪಾತ್ರಗಳನ್ನ ಆರಿಸ್ಕೋಬೇಕು, ಈ ಥರ ಎಫರ್ಟ್ ಹಾಕಬೇಕು, ಈ ಥರ ಕ್ಯಾರೆಕ್ಟರ್ ಹೋಗ್ಬೇಕು. ಅದ್ಭುತ. ಸೆಕೆಂಡ್ ಹಾಫಲ್ಲಿ ಒಂದು ನಿಮಿಷನೂ ಆಚೆ ನೋಡೋದಂಗೆ ನಮ್ಮನ್ನು ಹಿಡಿದಿಸಿದ್ದು ಪೃಥ್ವಿ ಅಂಬರ್ ಪರ್ಫಾರ್ಮೆನ್ಸು. ಆ್ಯಂಡ್ ಇಟ್ಸ್ ಫ್ಯಾಮಿಲಿ ಪ್ಯಾಕೇಜ್. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಒಂದ್ಸಲ ಅಲ್ಲ 2 ಸಲ 3 ಸಲ ನೋಡುವಂಥ ಸಿನಿಮಾ. ಮಿಸ್ ಮಾಡಿದೆ ಸಿನಿಮಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.